ದೂರಿನಿಂದ ಸಿಟ್ಟಿಗೆದ್ದು ಕಲ್ಲು ತೂರಿದ್ರ ಕಿಡಿಗೇಡಿಗಳು. ಗ್ಯಾರಂಟಿ ನ್ಯೂಸ್ ಇನ್ಸೈಡ್ ಸ್ಟೋರಿಯಲ್ಲಿ ಸ್ಫೋಟಕ ಸತ್ಯ. ಮಸೀದಿ ವಿಚಾರದಲ್ಲಿ ತಲೆ ಹಾಕಿದ್ದಕ್ಕೆ ಹಿಂದೂಗಳು ಟಾರ್ಗೆಟ್. ಸ್ಥಳೀಯ ಹಿಂದೂಗಳನ್ನೇ ಗುರಿಯಾಗಿಸಿ ನಡೆಯಿತು ದಾಳಿ. ರಾಮ್ ರಹೀಂ ನಗರದಲ್ಲಿ ನಿರ್ಮಿಸಿದಂತಹ ಮಸೀದಿ ಅಕ್ರಮ ಕಟ್ಟಡ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕುರಿತಾಗಿ ದೂರನ್ನ ನೀಡಿದಂತಹ ಮದ್ದೂರಿನ ಸ್ಥಳೀಯ ನಿವಾಸಿಗಳು ದೂರು ಸಲ್ಲಿಸಿದ್ದಕ್ಕೆ ಹಿಂದೂಗಳ ವಿರುದ್ಧ ಮುಸ್ಲಿಮರು ಸಿಡಿದೆದ್ದಿದ್ದಾರೆ. ಮಸೀದಿಯಲ್ಲಿ ಅಕ್ರಮ ಚಟುವಟಿಕೆ ನಡೀತಾ ಇರುವಂತಹ ಆರೋಪ ಕೇಳಿಬಂದಿದೆ. ಹಲವು ಕಾನೂನು ಬಾಹಿರ ಕೃತ್ಯವನ್ನ ನಡೀತಾ ಇದೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ ಸ್ಥಳೀಯರು. ಮಸೀದಿ ನಿರ್ಮಾಣಕ್ಕೆ ಯಾವುದೇ ಪರವಾನಗಿಯನ್ನ ಪಡೆದುಕೊಂಡಿಲ್ಲ. ಅಕ್ರಮ ಮಸೀದಿ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಸ್ಥಳೀಯರು. ಎಲ್ಲದಕ್ಕೂ ಕೂಡ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ, ನಾವದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೂ ರೆಡಿ ಆಗಿದ್ದೇವೆ ಅಂತ ಹೇಳಿ ಕೇಂದ್ರದಿಂದ ಹಿಡಿದು ರಾಜ್ಯದವರೆಗೂ ಕೂಡ ದೂರು ಕೊಟ್ಟರು. ಯಾವುದೇ ರೀತಿಯಾದಂತಹ ಪ್ರಯೋಜನಗಳಾಗಿಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ರಾಧಾ ಹಿರೇಗೌಡರ ನೇರ ಸಂಪರ್ಕದಲ್ಲಿ ಮತ್ತೆ ಕನೆಕ್ಟ್ ಆಗಿದ್ದಾರೆ. ನೋಡಿ ಮೇಡಮ್, ಈಗ ಆ ಭಾಗದ ಜನ ಏನ್ ಹೇಳ್ತಾ ಇದ್ದಾರೆ, ನಿಮ್ ಬಳಿ ಏನ್ ಹೇಳ್ಕೊಂಡ್ರು, ನಿಮ್ಮ ಹತ್ರ ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳಿ ಒಂದೊಂದೇ ಮಾಹಿತಿಯನ್ನ ನೀಡ್ತಾ ಹೋಗೋದಾದ್ರೆ. ಎಸ್ ರಮ್ಯಾ, ಇಲ್ಲಿ ಬಹಳಷ್ಟು ಆಂಗಲ್ ಗಳಿವೆ. ಇದು ನಾವೆಲ್ಲ ಅಂದ್ಕೊಂಡಿದ್ದು ಮಂಡ್ಯದಲ್ಲಿ ಯಾಕೆ ಹಿಂಗಾಯ್ತು, ಯಾಕೆ ಸಾಮರಸ್ಯ ಕದಡ್ತು, ಯಾಕೆ ಕೋಮು ಸಾಮರಸ್ಯಕ್ಕೆ ಧಕ್ಕೆ ಬರುವಂತಹ ಘಟನೆಗಳು ಯಾಕೆ ನಡೆದಿದ್ದಾವೆ, ಈ ತರ ನಾವು ಬಹಳಷ್ಟು ಆಲೋಚನೆಗಳನ್ನ ಮಾಡ್ತಾ ಇದ್ವಿ. ಸೊ ಇದ್ದಕ್ಕಿದ್ದಂತೆ ಈ ವಿಚಾರ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆನೂ ಕೂಡ ಬಹಳಷ್ಟು ಚರ್ಚೆಗಳು ನಡೀತಾ ಇತ್ತು. ಆದ್ರೆ ಈ ತರದ ಒಂದು ಪರಿಸ್ಥಿತಿ 2017ರಿಂದಲೂ ಕೂಡ ಎರಡು ಸಮುದಾಯಗಳ ನಡುವೆ ಒಂದು ಅನ್ರೆಸ್ಟ್ ಅಂತಂದ್ರೆ ಒಂಚೂರು ಕಸಿವಿಸಿ ಇತ್ತು ಅನ್ನೋದು ಈ ಒಂದು ಡಾಕ್ಯುಮೆಂಟ್ಸ್ ಗಳಿಂದ ಗೊತ್ತಾಗ್ತಾ ಇದೆ ರಮ್ಯಾ. ಯಾಕೆ ಅಂತಂದ್ರೆ 2017ರಿಂದಲೂ ಕೂಡ ತಾವೇ ಹೇಳಿದ ಹಾಗೆ ಚನ್ನಗೌಡ ಬಡಾವಣೆ, ಬಸವೇಶ್ವರ ನಗರ, ಸಿದ್ಧಾರ್ಥ ನಗರ, ಸೊ ಈ ಬಡಾವಣೆಗಳಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಸಿವಿಸಿ ಇತ್ತು ಅನ್ನುವಂತ ವಿಚಾರ ಇದೀಗ ಹೊರಗಡೆ ಬರ್ತಾ ಇದೆ. ಯಾಕೆ ಅಂದ್ರೆ 2017ರಿಂದಲೂ ಕೂಡ ಆ ಬಡಾವಣೆಗಳಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಸಮುದಾಯದವರು, ಅದರಲ್ಲೂ ಕೂಡ ಹಿಂದೂಗಳು ಅಪ್ಸೆಟ್ ಆಗಿದ್ರು ಅನ್ನೋದು ಈ ಒಂದು ಡಾಕ್ಯುಮೆಂಟ್ಸ್ ಗಳಿಂದ ಗೊತ್ತಾಗ್ತಾ ಇದೆ. ಸೊ ಈ ಡಾಕ್ಯುಮೆಂಟ್ಸ್ ಅಲ್ಲಿ ಏನಿದೆ ಅಂತಂದ್ರೆ ಕಾಲಕ್ಕೆ ತಕ್ಕ ಹಾಗೆ ಕೆಲವೊಂದು ಮನವಿಗಳು, ಕೆಲವೊಂದು ದೂರುಗಳು ಜಿಲ್ಲಾಧಿಕಾರಿಗಳು ಸೇರಿದಂತೆ ಬೇರೆ ಬೇರೆ ಅವರಿಗೆ ಕೊಟ್ಟಿರುವಂತಹ ದೂರುಗಳ ಪ್ರತಿ ನನ್ನ ಹತ್ರ ಇದೆ. ಸೊ ಈ ದೂರು 2025 ಜನವರಿ 13ನೇ ತಾರೀಕು ಕೊಟ್ಟಿರೋದು ಜಿಲ್ಲಾಧಿಕಾರಿಗಳಿಗೆ. ಸೊ ಇಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ಗ್ರಾಮಸ್ಥರು ಮತ್ತು ಸ್ಥಳೀಯ ನಿವಾಸಿಗಳು ಸುಮಾರು 500 ಮೀಟರ್ ಅಂತರದಲ್ಲಿ ಪರವಾನಗಿ ಪಡೆಯದೆ 2 ಹೊಸ ಮಸೀದಿ ನಿರ್ಮಾಣ ಮಾಡಿದ್ದಾರೆ. 4 ಅಂತಸ್ತಿನ ಒಂದು ವಿನ್ನರ್ ಗುಂಬಜ್ ನಿರ್ಮಾಣ ಈ ತರದ್ದೆಲ್ಲ ನಡೆದಿದೆ ಮತ್ತು ಇದು ಅನಧಿಕೃತ. ಅಷ್ಟೇ ಅಲ್ಲ, ಈ ಒಂದು ನಿರ್ಮಾಣ ಹಂತದಲ್ಲಿ ಇರುವಂತಹ ಮಸೀದಿ ಅಂತಂದ್ರೆ ಈಗ ಯಾವ ಮಸೀದಿಯಿಂದ ಕಲ್ ಬಂತು ಅಂತ ಹೇಳ್ತಾ ಇದ್ದಾರೆ, ಆ ಮಸೀದಿ ಏನಿದೆ ಅದರ ಮುಂಭಾಗ ಇನ್ನೂ ಕೂಡ ಅದು ಕಟ್ಟಡವನ್ನ ಕಟ್ಟುವಂತಹ ಅವಸ್ಥೆಯಲ್ಲಿತ್ತು, ಅಂದ್ರೆ ನಿರ್ಮಾಣ ಹಂತದಲ್ಲಿತ್ತು. ಆಗಲೇ ಗ್ರಾಮಸ್ಥರು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಏನು ಅಂತಂದ್ರೆ ಮಸೀದಿ ಏನು ನಿರ್ಮಾಣ ಹಂತದಲ್ಲಿದೆ ಅದರ ಮುಂಭಾಗದ ರಸ್ತೆಯಲ್ಲಿ ಧರ್ಮದ ಅಂದ್ರೆ ಇತರೆ ಧರ್ಮದ ದೇವರ ಉತ್ಸವ, ಪೂಜೆ, ಮೆರವಣಿಗೆ ಮಾಡದಂತೆ, ತಮಟೆ ಬಾರಿಸದಂತೆ ಮತ್ತು ಜನರ ಸತ್ತ ಶವಗಳನ್ನ ತೆಗೆದುಕೊಂಡು ಹೋಗಲು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಸೊ ನೀವು ಅಂದ್ಕೊಂಡಿದ್ದು ಇದ್ದಕ್ಕಿದ್ದಂತೆ ಗಣೇಶ ವಿಸರ್ಜನೆ ಸಮಯದಲ್ಲಿ 2 ಸಮುದಾಯಗಳ ನಡುವೆ ಒಂದು ರೀತಿ ಸಾಮರಸ್ಯ ಕದಡುವಂತಹ ಪ್ರಯತ್ನ ನಡೆದಿದೆ ಅಂತ. ಬಟ್ ನನಗೆ ಎಲ್ಲಾ ಡಾಕ್ಯುಮೆಂಟ್ಸ್ ನೋಡುವಂತಹ ಸಂದರ್ಭದಲ್ಲಿ ಈ ಒಂದು 2 ಸಮುದಾಯಗಳ ನಡುವೆ ಜಟಾಪಟಿ ಬಹಳ ಹಿಂದಿನಿಂದಲೂ ಕೂಡ ಈ ಬಡಾವಣೆಗಳಲ್ಲಿ ಇದೆ. ಸೊ ಇದನ್ನ ಸರಿಪಡಿಸಬಹುದಾಗಿತ್ತು. 2 ಸಮಾಜದ ಮುಖಂಡರು ಕುಳಿತುಕೊಂಡು ಯಾಕೆ ಈ ವಿಚಾರಗಳಲ್ಲಿ ಗೊಂದಲ ಇದೆ ಅನ್ನೋದ್ರ ಬಗ್ಗೆ ಕೋಮು ಸಾಮರಸ್ಯವನ್ನ ಮೂಡಿಸುವಂತ ಕೆಲಸ ಮಾಡಬೇಕಾಗಿತ್ತು. ಯಾಕೆ ಅಂತಂದ್ರೆ ತುಂಬಾ ಕ್ಲೀನ್ ಆಗಿ ನೀಟಾಗಿ ಜನವರಿಯಲ್ಲೇ ಹಿಂದೂ ಧರ್ಮದ ಕೆಲ ಅಲ್ಲ ಬಹಳಷ್ಟು ಜನ ಗ್ರಾಮಸ್ಥರು ವಿತ್ ಸಿಗ್ನೇಚರ್ ಜಿಲ್ಲಾಧಿಕಾರಿಗಳಿಗೆ ತುಂಬಾ ವಿಸ್ತೃತವಾದಂತಹ ದೂರನ್ನ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ನಮ್ಮ ಮೆರವಣಿಗೆ ಮಾಡಕ್ ಬಿಡ್ತಾ ಇಲ್ಲ, ತಮಟೆ ಬರ್ಸಕ್ ಬಿಡ್ತಾ ಇಲ್ಲ, ಸತ್ತಂತಹ ಶವಗಳನ್ನ ಹೊತ್ಕೊಂಡು ಹೋಗೋದಕ್ಕೆ ಬಿಡ್ತಾ ಇಲ್ಲ. ಅಷ್ಟೇ ಅಲ್ಲ, ಪೌರ ಕಾರ್ಮಿಕರು ವಾಸಿಸುವಂತಹ ಜಾಗದಲ್ಲಿ ಅಕ್ರಮವಾದಂತಹ ಮದರಸ ಸ್ಥಾಪನೆ ಮಾಡಿದ್ದಾರೆ. ಅಪರಿಚಿತ ವ್ಯಕ್ತಿ, ಶಂಕಿತ ವ್ಯಕ್ತಿಗಳು ರಾತ್ರಿ ಹೊತ್ತು ಓಡಾಡ್ತಾರೆ.
ಮೈಕ್ ಸೆಟ್ ಹಾರ್ನ್ ಅಳವಡಿಕೆ ಮತ್ತು ಪೌರ ಕಾರ್ಮಿಕರ ಚರಂಡಿಗೆ ರಕ್ತ ಮತ್ತು ಅದೇನೋ ಪ್ರಾಣಿಗಳ ಹತ್ಯೆ ಮಾಡಿ ಬಿಡ್ತಾರೆ, ಮಾರಣಾಂತಿಕ ಕಾಯಿಲೆಗಳು ಬರ್ತಾ ಇದೆ, ಪ್ಲಾಸ್ಟಿಕ್ ರೀಸೈಕಲಿಂಗ್ ಫ್ಯಾಕ್ಟರಿ ತೆಗ್ದಿದ್ದಾರೆ. ಸೊ ಈ ರೀತಿ ಒಂದು ಸಮುದಾಯ ಅಂದ್ರೆ ಹಿಂದೂ ಸಮುದಾಯದವರು ಇನ್ನೊಂದು ಸಮುದಾಯದ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಜನವರಿಯಲ್ಲೇ. ಸೊ ಇದೆಲ್ಲ ನಡೀತಾ ಇದೆ. ಇದ್ರ ವಿರುದ್ಧ ತಾವು ಕ್ರಮ ತೆಗೆದುಕೊಳ್ಳಿ. ಪೌರ ಕಾರ್ಮಿಕರು ನಿವಾಸ ಇರುವಂತಹ 8ನೇ ಕ್ರಾಸ್ ನಲ್ಲಿ ಬಹಳಷ್ಟು ಕಳ್ಳತನಗಳು ಆಗ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಅಲ್ಲಿ ಗುಜರಿ ಅಂಗಡಿಗಳನ್ನ ಮಾಡಿದ್ದಾರೆ, ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಫ್ಯಾಕ್ಟರಿಯನ್ನ ತೆಗೆದಿದ್ದಾರೆ. ಇದರಿಂದ ಬಹಳಷ್ಟು ಜನರಿಗೆ ವಿಷಕಾರಿ ವಸ್ತುಗಳ ಸೇವನೆ ಆಗುವಂತಹ ಮಾರಣಾಂತಿಕ ಕಾಯಿಲೆಗಳು ಮತ್ತು ಪರಿಸರ ಮಾಲಿನ್ಯದಂತಹ ಘಟನೆಗಳು ನಡೀತಾ ಇದೆ. ಇಷ್ಟೆಲ್ಲ ಸಮಸ್ಯೆ ಇದೆ ಚೆನ್ನೇಗೌಡ ಮತ್ತು ಸಿದ್ಧಾರ್ಥ ನಗರದಲ್ಲಿ. ದಯವಿಟ್ಟು ಕಾನೂನಿನ ಕ್ರಮ ತೆಗೆದುಕೊಳ್ಳಿ ಅಂತ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಯಾಕೆ ಈ ಪತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಇದ್ದಕ್ಕಿದ್ದಂತೆ ಉದ್ಭವವಾದಂತಹ ಸಮಸ್ಯೆ ಅಲ್ಲ ಇದು ಅಂತ ನನಗನ್ನಿಸ್ತಾ ಇದೆ ರಮ್ಯ, ಈ ರೆಕಾರ್ಡ್ಸ್ ಗಳನ್ನ ನೋಡ್ತಾ ಇದ್ರೆ. ಯಾಕೆ ಅಂತಂದ್ರೆ ಇನ್ನೊಂದು ಸಮುದಾಯ ಅಲ್ಲಿ ಮಸೀದಿ ನಿರ್ಮಾಣ ಮಾಡ್ತಾ ಇರುವ ಬಗ್ಗೆ, ಅಲ್ಲಿ ಮದರಸಾಗಳನ್ನ ಸ್ಥಾಪನೆ ಮಾಡ್ತಾ ಇರುವ ಬಗ್ಗೆ ಮತ್ತು ಬೇರೆ ಬೇರೆ ಆಕ್ಟಿವಿಟೀಸ್ ಬಗ್ಗೆ ಬಹಳ ದಿನಗಳಿಂದಲೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಅಂದರೆ ಅರ್ಥ ಎರಡು ಸಮುದಾಯದ ನಡುವೆ ಒಂದ್ ಸ್ವಲ್ಪ ಕಸಿವಿಸಿ ಇದೆ ಅಂತ. ಅಷ್ಟೇ ಅಲ್ಲ, ನೋಡಿ ಇದು 28/1/2025 ವಿಲೇಖನಾಧಿಕಾರಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ಈ ಒಂದು ಲೆಟರ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಮುಸ್ಲಿಂ ಸಮುದಾಯದ ಜನ 2 ಮಸೀದಿ ನಿರ್ಮಾಣ ಮಾಡ್ತಾ ಇದ್ದಾರೆ, ಶಬ್ದ ಮಾಲಿನ್ಯ ಮಾಡ್ತಾ ಇದ್ದಾರೆ, ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಫ್ಯಾಕ್ಟರಿ ಹಾಕಿದ್ದಾರೆ ಅಂತ. ಅದಾದ್ಮೇಲೆ ಇನ್ನೊಂದು ವಿಚಾರ ಇದೆ. ಅದೇನು ಅಂತಂದರೆ ಇಲ್ಲಿ ಇದು ಏನೋ ಒಂದು ರಾಜ್ಯೋತ್ಸವ ಸಮಯದಲ್ಲಿ ನಾವು ಒಂದು ಧ್ವಜವನ್ನ ನಿರ್ಮಾಣ ಮಾಡ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಜನ ಒಂದು ಲೆಟರ್ ಅನ್ನ ಕೊಡ್ತಾರೆ. ಕನ್ನಡ ರಾಜ್ಯೋತ್ಸವ ಮಾಡಲು ವೇದಿಕೆಗೆ ಮತ್ತು ಧ್ವನಿವರ್ಧಕ ಮತ್ತು ಸ್ಥಳಾವಕಾಶಕ್ಕೆ ಯಾವಾಗ 4ನೇ ತಾರೀಕು 11ನೇ ತಿಂಗಳು. ಸೊ 2000 ಮೋಸ್ಟ್ಲಿ 23-24 ಅದೊಂದ್ ಸ್ವಲ್ಪ ಕಾಣಿಸ್ತಾ ಇಲ್ಲ. ಸೊ ಇವರು ಏನು ಅಂತ 2022ರಲ್ಲಿ ರಾಜ್ಯೋತ್ಸವ ಮಾಡ್ತೀವಿ, ಇದಕ್ಕೆ ವೇದಿಕೆ, ಧ್ವನಿವರ್ಧಕ ಮತ್ತು ಸ್ಥಳಾವಕಾಶದ ಬಗ್ಗೆ ನಮ್ಗೆ ಒಂದ್ ಸ್ವಲ್ಪ ನೀವು ಅನುಮತಿ ಕೊಡಿ ಅಂತ. ಏನಂತ ಹೇಳ್ತಾರೆ ಅಂತಂದ್ರೆ ದಯವಿಟ್ಟು 10, 11, 12 ಮತ್ತು 13ರ ಪ್ರಮುಖ ವೃತ್ತದಲ್ಲಿ ನಮಗೆ ರಾಜ್ಯೋತ್ಸವ ಆಚರಿಸೋದಕ್ಕೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ತಾವು ಪರ್ಮಿಷನ್ ಕೊಡಬೇಕು ಅಂತ ಆರಕ್ಷಕ ನಿರೀಕ್ಷಕರಿಗೆ ಒಂದು ಪತ್ರವನ್ನ ಬರೀತಾರೆ. ಆದ್ರೆ 14/11/2022ರಲ್ಲಿ ಪೊಲೀಸರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮತಿಯನ್ನ ನಿರಾಕರಿಸ್ತಾರೆ. ಯಾಕಂದ್ರೆ ಸ್ಥಳ ಕಿರಿದಾಗಿದೆ, ನೀವೇನಾದ್ರೂ ಪಕ್ಕದ ಮೈದಾನದಲ್ಲಿ ಎಲ್ಲಾದ್ರೂ ಕನ್ನಡ ರಾಜ್ಯೋತ್ಸವ ಮಾಡ್ಕೊಳ್ಳೋದಾದ್ರೆ ನಾವು ನಿಮ್ಗೆ ಪರ್ಮಿಷನ್ ಕೊಡ್ತೀವಿ ಅಂತ ಪೊಲೀಸರು ನೋಟಿಸ್ ಕೊಡ್ತಾರೆ ಗ್ರಾಮಸ್ಥರಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಸಮುದಾಯ, ಅದರಲ್ಲೂ ಕೂಡ ಜಾಮಿಯಾ ಮಸೀದ್ ಆದಿಲ್ ಖಾನ್ ಅವರು ಸಾರ್ವಜನಿಕ ರಸ್ತೆಯಲ್ಲಿ ಅನಧಿಕೃತ ಧ್ವಜಸ್ತಂಭ ನಿರ್ಮಿಸುತ್ತಿರುವ ಬಗ್ಗೆ ರಸ್ತೆ ಕಿರಿದಾಗಿದೆ, ಈಗಾಗಲೇ ನಾವೆಲ್ಲರೂ ಕೂಡ ಕೋಮು ಸಾಮರಸ್ಯದಿಂದ ಬಾಳ್ತಾ ಇದ್ದೀವಿ, ನೀವು ಈ ಒಂದು ಧ್ವಜಸ್ತಂಭ ನಿರ್ಮಿಸೋದಕ್ಕೆ ಅನುಮತಿ ಕೊಡಬಾರದು ಅಂತ ಜಾಮಿಯಾ ಮಸೀದಿಯವರು ಒಂದು ಪತ್ರ ಬರೀತಾರೆ. ಒಂದ್ ಕಡೆ ಗ್ರಾಮಸ್ಥರು ಧ್ವಜಸ್ತಂಭ, ಕನ್ನಡ ರಾಜ್ಯೋತ್ಸವಕ್ಕೆ ಧ್ವಜಸ್ತಂಭ ಮಾಡೋದಕ್ಕೆ ಮತ್ತು ಕನ್ನಡ ರಾಜ್ಯೋತ್ಸವ ಮಾಡೋದಕ್ಕೆ ನೀವು ಪರ್ಮಿಷನ್ ಕೊಡಿ ಅಂತ ಕೇಳಿದ್ರೆ, ಮತ್ತೊಂದು ಕಡೆ ಜಾಮಿಯಾ ಮಸೀದಿಯವರು ಇಲ್ಲ, ಇದು ಈ ತರ ರಸ್ತೆ ಕಿರಿದಾಗಿದೆ ಮತ್ತು ಇಲ್ಲಿ ಆಗೋದಿಲ್ಲ, ಇಲ್ಲಿ ಓಡಾಡಕ್ಕೆ ಕಿರಿಕಿರಿ ಆಗುತ್ತೆ, ಹಾಗಾಗಿ ತಾವು ಈ ಒಂದು ಧ್ವಜಸ್ತಂಭಕ್ಕೆ ಅವಕಾಶ ಕೊಡಬಾರದು ಅಂತ ಜಾಮಿಯಾ ಮಸೀದಿ ಅವರು ಪತ್ರ ಬರೀತಾರೆ. ನೋಡಿ, ಈ ವಿಚಾರದಲ್ಲೂ ಕೂಡ ಅಲ್ಲಿ ಹಿಂದೂಗಳ ಒತ್ತಾಯ ಬೇರೆ, ಮುಸಲ್ಮಾನರ ಒತ್ತಾಯ ಬೇರೆ, ಕನ್ನಡ ರಾಜ್ಯೋತ್ಸವ ಧ್ವಜಸ್ತಂಭಕ್ಕೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ 2017ರಿಂದ ನಿರಂತರವಾಗಿ ಬಡಾವಣೆಯ ಜನರು ಅಲ್ಲಿ ಮಸೀದಿ ನಿರ್ಮಾಣ ಆಗಬಾರ್ದು, ಮದರಸಾ ನಿರ್ಮಾಣ ಆಗಬಾರ್ದು ಮತ್ತು ಅಲ್ಲಿ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಫ್ಯಾಕ್ಟರಿ ಇದೆ, ಇದರಿಂದ ಸಿಕ್ಕಾಪಟ್ಟೆ ವಾಸನೆ ಮತ್ತು ರಾಸಾಯನಿಕಗಳು ಹೊರಬರೋದ್ರಿಂದ ಬಹಳಷ್ಟು ಆರೋಗ್ಯಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋದರ ಬಗ್ಗೆನೂ ಕೂಡ ಕಂಪ್ಲೇಂಟ್ ಅನ್ನ ಮಾಡಿರ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಡಾಕ್ಯುಮೆಂಟ್ಸ್ ಇದೆ. ಒಂದು ನಿವೇಶನವನ್ನ, ಅಂದರೆ ಎಲ್ಲಿ ಮಸೀದಿ ನಿರ್ಮಾಣ ಆಗಿದೆ ಆ ನಿವೇಶನವನ್ನ ಮನೆ ಕಟ್ಸಕ್ಕೆ ಅಂತ ತೆಗೆದುಕೊಂಡು ಅಲ್ಲಿ ಮಸೀದಿ ನಿರ್ಮಾಣ ಮಾಡಿದ್ದಾರೆ ಅನ್ನುವಂತ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ನೋಡುವಾಗ ಅರ್ಥ ಆಗೋದೇನಂದ್ರೆ ಇದು ಇದ್ದಕ್ಕಿದ್ದಂತೆ ಉದ್ಭವವಾದಂತಹ ಒಂದು ಸಮಸ್ಯೆ ಅಲ್ಲ, ಇದು ಬಹಳ ದಿನಗಳಿಂದ ಕುದೀತಾ ಇತ್ತು, ಅದು ಕಲ್ಲು ಎಸೆಯೋದ್ರ ಮೂಲಕ ಸ್ಫೋಟಗೊಂಡು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಅಂದರೆ ಈಗ ಮೊದಲಿನಿಂದಲೂ ಕೂಡ ಸುಮಾರು
2017 ಡಾಕ್ಯುಮೆಂಟ್ ನನ್ನ ಹತ್ರ ಇಲ್ಲ, ಬಟ್ 2022 ಡಾಕ್ಯುಮೆಂಟ್ಸ್ ಇದೆ. ಸೊ 2022 ಈ ಒಂದು ಯಾವುದು ಚೆನ್ನೇಗೌಡ ಬಡಾವಣೆ, ಬಸವೇಶ್ವರ ನಗರ ಮತ್ತು ಸಿದ್ಧಾರ್ಥ ನಗರ ಈ ಒಂದು ಬಡಾವಣೆಯ ಗ್ರಾಮಸ್ಥರು ಮಸೀದಿ ನಿರ್ಮಾಣ ಬಗ್ಗೆ, ಮದರಸಾ ಬಗ್ಗೆ ಸೇರಿದಂತೆ ಕನ್ನಡ ರಾಜ್ಯೋತ್ಸವಕ್ಕೆ ಧ್ವಜಸ್ತಂಭವನ್ನ ಅಳವಡಿಕೆಗೆ ಸಂಬಂಧಪಟ್ಟಂತೆ ಆ ಕಡೆಯಿಂದ ವಿರೋಧ ವ್ಯಕ್ತ ಆಗ್ತಾ ಇದೆ ಅನ್ನುವಂತಹ ಒಂದು ಬೇಸರ ಇತ್ತು. ಮತ್ತು ಪದೇ ಪದೇ ಮಸೀದಿ ನಿರ್ಮಾಣ ಮತ್ತು ಮದರಸಾ ನಿರ್ಮಾಣ ಬಗ್ಗೆ ಒಂದು ವಿರೋಧ ಇದೆ ಅನ್ನೋದು ಕೂಡ ಇನ್ನೊಂದು ಸಮುದಾಯದವರಿಗೆ ಗೊತ್ತಿತ್ತು. ಈ ಹಿನ್ನೆಲೆಯಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಅದರ ಸೇಡು ತೀರಿಸಿಕೊಳ್ಳುವಂತಹ ಪ್ರಯತ್ನ ನಡೀತಾ ಅನ್ನೋದು ಈಗ ಈ ಎಲ್ಲಾ ಒಂದು ದಾಖಲೆಗಳಿಂದ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಸೊ ಮುಸಲ್ಮಾನ ಯುವಕರು ಕಲ್ಲೆಸ್ತಿದ್ದಾರೆ ಅಂತ 21 ಜನರನ್ನ ಏನು ಅರೆಸ್ಟ್ ಮಾಡಿದ್ದಾರೆ, ಅವರಿಗೆ ಪ್ರೊವೋಕೇಶನ್ ಬಹಳ ದಿನಗಳಿಂದ ಮಸೀದಿಗೆ ಮದರಸಾಗೆ ವಿರೋಧ ಇತ್ತಲ್ಲ, ಆ ಒಂದು ಪ್ರೊವೋಕೇಶನ್ಗೆ ಅವರು ಈ ರೀತಿಯಾಗಿ ಕಲ್ಲೆಸ್ತಿದ್ದಾರಾ ಅನ್ನೋದು ಈ ದಾಖಲೆಗಳಿಂದ ಗೊತ್ತಾಗ್ತಾ ಇದೆ. ಇಲ್ಲ ಅಂತ ಅನ್ನೋದಾದ್ರೆ ಸಡನ್ ಪ್ರೊವೋಕೇಶನ್ ಇದ್ದಕ್ಕಿದ್ದಂತೆ ಗಣೇಶ ಬಂದ್ಬಿಟ್ರು, ನಮ್ಮ ಮಸೀದಿ ಮುಂದೆ ಬಂದ್ಬಿಟ್ರು ಅಂತ ಕಲ್ಲೆ ಎಸೆದ್ರು ಅನ್ನೋದು ಈ ದಾಖಲೆಗಳಿಂದ ಅದು ನಿಜ ಅಲ್ಲ ಅಂತ ಅನಿಸ್ತಾ ಇದೆ. ಇದು ಬಹಳ ದಿನಗಳಿಂದ ಇತ್ತು, ಅದು ಈಗ ರೇಕಪ್ ಆಗಿದೆ, ಈಗ ಅದು ಹೊರಗಡೆ ಸ್ಫೋಟಗೊಂಡಿದೆ. ಸೊ ಈ ಬಡಾವಣೆ ಮತ್ತು ಈ ಒಂದು ಮಸೀದಿಯ ಆಡಳಿತ ಮಂಡಳಿಯ ನಡುವೆ ಜಟಾಪಟಿ ಬಹಳ ವರ್ಷಗಳಿಂದ ಇತ್ತು ರಮ್ಯಾ. ಇದು ಇದ್ದಕ್ಕಿದ್ದಂತೆ ಉದ್ಭವವಾದಂತಹ ಸಮಸ್ಯೆ ಅಲ್ಲ. ಬಟ್ ಸ್ಥಳೀಯ ಆಡಳಿತ ಮತ್ತು ರಾಜಕಾರಣಿಗಳು ಮನಸ್ಸು ಮಾಡಿದ್ದರೆ ಇದನ್ನು ಸರಿಪಡಿಸಬಹುದಾಗಿತ್ತು. ಮಸೀದಿಯ ಬಗ್ಗೆ, ಮದರಸಾ ಬಗ್ಗೆ, ಅಲ್ಲಿ ನಡೀತಾ ಇರುವಂತಹ ಕಸಾಯಿಖಾನೆಗಳ ಬಗ್ಗೆ ಜನರಿಗೆ ಬೇಸರ ಇದ್ದಂತಹ ಸಂದರ್ಭದಲ್ಲಿ ಕೂರಿಸಿ ಸಮಸ್ಯೆಯನ್ನ ಬಗೆಹರಿಸುವಂತ ಪ್ರಯತ್ನವನ್ನ ಜಿಲ್ಲಾಧಿಕಾರಿಗಳು ಮತ್ತು ಸ್ಥಳೀಯ ನಾಯಕರುಗಳು ಅಥವಾ ರಾಜಕಾರಣಿಗಳು ಮಾಡಬಹುದಾಗಿತ್ತು. ಆದ್ರೆ ಮಾಡ್ದಂಗೆ ಕಾಣ್ತಾ ಇಲ್ಲ. ಸೊ ಅದು ಇವತ್ತು ಆಸ್ಫೋಟಗೊಂಡಿದೆ ರಮ್ಯಾ. ಮೇಡಮ್, ಇಲ್ಲಿಯವರೆಗೂ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿದ್ದೇ ಇಲ್ಲ. ನಾವು ಕೂಡ ಸುದ್ದಿಯನ್ನ ಬ್ರೇಕ್ ಮಾಡಿದ್ದೇ ಇಲ್ಲ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇವಾಗ ನಿಮ್ ಕೈಲಿ ಹಿಡ್ಕೊಂಡಿದ್ದೀರಿ. ಈಗ ಕೇಂದ್ರ ಸರ್ಕಾರಕ್ಕೂ ಕೂಡ ಈ ಒಂದು ವಿಚಾರ ತಲುಪಿದೆ, ಗೃಹ ಇಲಾಖೆಗೂ ಕೂಡ ತಲುಪಿದೆ, ನಮ್ಮ ರಾಜ್ಯದಲ್ಲೂ ಸಿಎಂ ಅವರ ಗಮನಕ್ಕೂ ಕೂಡ ತೆಗೆದುಕೊಂಡು ಬರಲಾಗಿದೆ. ಆದರೂ ಕೂಡ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಹೋಗೋದಾದ್ರೆ. ಅಲ್ಲ, ನನಗೂ ಅರ್ಥ ಆಗದೆ ಇರೋದು ಈ ಅತಿ ಹೆಚ್ಚು ಸೆಕ್ಯೂರಿಟಿಯನ್ನ ಯಾಕೆ ಕೊಡಲಿಲ್ಲ ಅಂತ. ಯಾಕೆಂದ್ರೆ 2022 ಕೂಡ ಗ್ರಾಮಸ್ಥರು ನಮ್ಮ ಯಾವುದೇ ದೇವರ ಉತ್ಸವ, ಮೆರವಣಿಗೆ, ಮಸೀದಿ ಮುಂದೆ ಹೋಗಬಾರ್ದು, ಶವಯಾತ್ರೆಗಳು ನಡೀಬಾರ್ದು ಮತ್ತು ಧಾರ್ಮಿಕ ಆಚರಣೆಗಳು ನಡೀಬಾರ್ದು, ಈ ರೀತಿಯಾದಂತಹ ಒಂದು ಬೆದರಿಕೆ ಹೊಡ್ತಾ ಇದ್ದಾರೆ ನಮಗೆ ಅನ್ನುವಂತಹ ಒಂದು ದೂರು ಇದ್ದುದ್ರಿಂದ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ತುಂಬಾ ಲೈಟ್ ಆಗಿ ತಗೊಂಡ್ರ ಪೊಲೀಸ್ ಇಲಾಖೆ ಈ ವಿಚಾರದ ಬಗ್ಗೆ ಅಂತ. ಯಾಕೆ ಅಂತಂದ್ರೆ ಈ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳು ಸೇರಿದಂತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಒಂದು ಪತ್ರ ಬರೆದಿದ್ದಾರೆ ಪೊಲೀಸ್ ಅಧೀಕ್ಷಕರಿಗೆ. ಏನು ಅಂತಂದ್ರೆ ಈ ತರ ಅಕ್ರಮವಾಗಿ ಮಸೀದಿಗಳನ್ನ ಮುಸ್ಲಿಂ ಸಮುದಾಯದ ಜನ ನಿರ್ಮಿಸಿದ್ದಾರೆ, ಮದರಸಾ ತರಗತಿಗಳನ್ನ ಆರಂಭಿಸಿದ್ದಾರೆ ಅಂತ. ಸೊ ಈ ತರ ಇನ್ನೊಂದು ಸಮುದಾಯದ ಆಕ್ಟಿವಿಟೀಸ್ ಅನ್ನ ಮತ್ತೊಂದು ಸಮುದಾಯ ಟೀಕಿಸ್ತಾ ಇರೋದು ಅಥವಾ ಅದರ ವಿರುದ್ಧ ಕ್ರಮಗಳಿಗೆ ಒತ್ತಾಯಿಸ್ತಾ ಇರೋದು, ಅದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋ ವಿಚಾರ ಬದಿಗಿಟ್ಟು ಮಾತನಾಡೋದಾದರೆ, ಈ ರೀತಿ ಎರಡೂ ಸಮುದಾಯಗಳ ನಡುವೆ ಈ ವಿಚಾರದ ಬಗ್ಗೆ ಒಂದಿಷ್ಟು ಜಟಾಪಟಿ ಇದೆ ಅಂತ ಗೊತ್ತಿದ್ರೂ ಕೂಡ ಈ ರೀತಿಯಾದಂತಹ ಮೆರವಣಿಗೆಯ ಸಂದರ್ಭದಲ್ಲಿ ಸೂಕ್ತ ಭದ್ರತೆಯನ್ನ ಒದಗಿಸಬೇಕಾಗಿತ್ತು. ಇಂತಹ ಒಂದು ಏನ್ ಹೇಳ್ತಾರೆ, ಒಂದು ರೀತಿಯಾದಂತಹ ಬೇಸರ ಅಥವಾ ಒಂದು ರೀತಿಯಾದಂತಹ ಎರಡು ಸಮುದಾಯಗಳ ಮಧ್ಯೆ ಲಿಟಲ್ ಟೆನ್ಷನ್ ಇದೆ ಇಂತಹ ವಿಚಾರಗಳ ನಡುವೆ ಅಂತ ಗೊತ್ತಿದ್ರು ಕೂಡ ಯಾಕೆ ಇಂತಹ ದೊಡ್ಡ ದೊಡ್ಡ ಮೆರವಣಿಗೆಗಳು ಅಥವಾ ಇಂತಹ ದೊಡ್ಡ ದೊಡ್ಡ ಉತ್ಸವಗಳ ಸಂದರ್ಭದಲ್ಲಿ ಸೂಕ್ತ ಭದ್ರತೆಯನ್ನ ಒದಗಿಸಲಾಗಿಲ್ಲ, ಇದನ್ನ ಸೂಕ್ಷ್ಮ ಪ್ರದೇಶ ಅಂತ ಯಾಕೆ ಗುರುತಿಸಲಾಗಿಲ್ಲ ಅನ್ನೋದು ನನ್ನ ಪ್ರಶ್ನೆ ರಮ್ಯಾ. ಯಾಕೆಂದ್ರೆ ತಾವೇ ಹೇಳಿದ ಹಾಗೆ ಕೇಂದ್ರ ಸರ್ಕಾರ, ಪೊಲೀಸ್ ಇಲಾಖೆ, ಜಿಲ್ಲಾಧಿಕಾರಿಗಳು, ಮಾನವ ಹಕ್ಕುಗಳ ಆಯೋಗ ಹೀಗೆ ಬಹಳ ವರ್ಷಗಳಿಂದ ಹೋರಾಟ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬೇಸರ ಇದೆ ಮತ್ತು ಒಂದು ರೀತಿಯಾದಂತಹ ಸಣ್ಣ ಮಟ್ಟದ ಜಟಾಪಟಿ ಇದೆ ಅಂತ ಗೊತ್ತಿದ್ರೂ ಕೂಡ ಇದು ಒಂದು ಕೋಮು ಸೂಕ್ಷ್ಮ ಪ್ರದೇಶ ಅಂತ ಯಾಕೆ ಗುರುತಿಸಲಿಲ್ಲ ಅಂತ. ಯಾಕೆಂದ್ರೆ ಇದನ್ನ ನಾನು ಹುಟ್ಟಿಸ್ಕೊಂಡೆ ಹೇಳ್ತಾ ಇರೋದಲ್ಲ, ಈ ದಾಖಲೆಗಳೇ ಹೇಳ್ತಾ ಇರೋದು. ಈ ದಾಖಲೆಗಳು ಹೇಳ್ತಾ ಇರೋದು ನೋಡಿದ್ರೆ ಇದನ್ನ ಒಂದ್ ಸ್ವಲ್ಪ ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಬೇಕಾಗಿತ್ತು ಅಂತ ನನಗನ್ಸುತ್ತೆ ರಮ್ಯಾ. ಬಟ್ ಅಲ್ಲಿನ ಗ್ರಾಮಸ್ಥರು ಇದನ್ನ ಒಪ್ಕೊಳ್ತಾರಾ ಅಥವಾ ಅಲ್ಲಿನ ಮಸೀದಿಯ ಸುತ್ತಮುತ್ತ ಇರುವಂತಹ ಅನ್ಯ ಕೋಮಿನ ಜನ ಒಪ್ಕೊಳ್ತಾರೋ ಗೊತ್ತಿಲ್ಲ. ಬಟ್ ದಾಖಲೆಗಳಂತೂ ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ ಬೇಸರ ಇದೆ ಅಂತ. ಸೊ ಇಂತಹ ವಿಚಾರಗಳಲ್ಲಿ
ಇನ್ನೂ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಿ ಯಾಕೆ ಒಂದು 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 ಟೈಟ್ ಸೆಕ್ಯೂರಿಟಿ ಒದಗಿಸ್ಲಿಲ್ಲ ಅನ್ನೋದು ನನಗೆ ಒಂದ್ ಸ್ವಲ್ಪ ಹಂಗ ಅನಿಸ್ತಾ ಇದೆ ರಮ್ಯಾ. ಓಕೆ ಮ್ಯಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.